ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಯಜಮಾನ್ರು ಪ್ರತಿ ವರ್ಷ ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ಶಬರಿಮಲೆಗೆ ಹೋಗುವಂಥದ್ದು ರೂಢಿಯಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಇದು 3ನೇ ವರ್ಷದ ಶಬರಿಮಲೆ ಯಾತ್ರೆ. ಸ್ವಾಮಿ ಅಯ್ಯಪ್ಪನಿಗೆ 3ನೇ ವರ್ಷದಲ್ಲಿ ಹಾಕುವಂತಹ ಮಾಲೆ ಅಂದರೆ ಆ ಯಾತ್ರೆನೇ ಅವರಿಗೆ ಸಲ್ಲುತ್ತಂತೆ. ಸೊ 1ನೇ ವರ್ಷ ಹಾಕುವಂಥ ಮಾಲೆ ಗಣಪತಿಗೆ, 2ನೇ ವರ್ಷ ಸುಬ್ರಹ್ಮಣ್ಯನಿಗೆ ಹಾಗೂ 3ನೇ ವರ್ಷ ಏನು ಮಾಲಾಧಾರಿಯಾಗಿ ಹೋಗ್ತಾರಲ್ಲ ಆ ಯಾತ್ರೆ ಅಯ್ಯಪ್ಪನಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಸೊ 3ನೇ ಬಾರಿ ಹಾಕುವಂತಹ ಮಾಲೆಯನ್ನು ಜೊತೆಯಲ್ಲಿ ಗಂಟೆಯನ್ನು ಕಟ್ಟುತ್ತಾರೆ. ನೀವು ನೋಡ್ಬೋದು ಇಲ್ಲಿ ಅವ್ರನ್ನ ಗಂಟೆ ಸ್ವಾಮಿಗಳು ಅಂತ ಕರೀತಾರೆ. ಗಂಟೆ ಸ್ವಾಮಿಗಳು ಅಂತ ಕರೀತಾರೆ. ಸೊ ಆ ಗಂಟೆಯನ್ನು ಅಯ್ಯಪ್ಪನ ಆಶೀರ್ವಾದ ತಗೊಂಡು ಅಲ್ಲಿ ದೇವಸ್ಥಾನದ ಬಳಿ ಅದನ್ನು ಕಟ್ಟೋದಕ್ಕೆ ಹೋಗ್ತಾರಂತೆ. ಬಟ್ ಅಲ್ಲಿರುವಂಥವ್ರು ಯಾರಿಗೆ ಮಕ್ಕಳಿರೋದಿಲ್ಲ, ಸೊ ಬೇರೆ ಮದುವೆ ಆಗಿರೋದಿಲ್ಲ, ಈ ರೀತಿ ಇರುವಂಥ ತೊಂದರೆ ಇರೋಂಥವ್ರು ಆ ಗಂಟೆನ ಅವ್ರ ಮನೆಗೆ ತಗೊಂಡೋಗಿ ಪೂಜೆ ಮಾಡೋದ್ರಿಂದ ಸ್ವತಃ ಅಯ್ಯಪ್ಪನ ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡೋ ರೀತಿ ಅಂತ ಫಲ ಸಿಗುತ್ತಂತೆ. ಸೊ ಆ ಗಂಟೆಗೆ ಮತ್ತು ಈ ಯಾತ್ರೆ, 3ನೇ ವರ್ಷದ ಯಾತ್ರೆಗೆ ತುಂಬ ಮಹತ್ವ ಇದೆ ಅಂತ ಹೇಳ್ತಾರೆ. ಸೊ ಜೊತೆಯಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಆ ವಿಡಿಯೋನು ಸಹ ಇದರಲ್ಲಿ ಅಪ್ಲೋಡ್ ಅಂದರೆ ಟ್ಯಾಗ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಬೋದು. ಆರವನ್ನ ಈ ವರ್ಷನೇ ಕಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಬಟ್ ವರ್ಷ ಹೆಂಗೆ ತುಂಟ ಆಗ್ತಿದ್ದಾನೆ ಅಂದರೆ ನನಗೆ ಭಯ ಆಗುತ್ತೆ. ವಿನು ಅವರು ಆರವನ್ನೇ ನೋಡ್ಕೊಳ್ತಾರೋ ಇಲ್ಲ ಅವರೇ ಯಾತ್ರೆನ ಮುಗಿಸ್ಕೊಂಬರ್ತಾರೋ ಖುಷಿಯಾಗಿ ಅಂತ. ಹಂಗಾಗಿ ಈ ವರ್ಷ ಸಹ ಅವನ್ನ ಕಳಿಸಿಲ್ಲ. ಸೊ ಈ ರೀತಿಯಲ್ಲಿತ್ತು. ಈ ರೀತಿ ಒಂದು ಹೊಸ ರೀತಿಯಲ್ಲಿ ವಿನು ಹೋಗ್ತಾ ಇದ್ದಾರೆ. ಅಂದರೆ ತುಂಬ ದಿನಗಳ ಕಾಲ ಹೋಗ್ತಾ ಇದ್ದಾರೆ. ಒಂದು 4ರಿಂದ 5 ದಿನಗಳ ಯಾತ್ರೆ ಇದು. ಸೊ ತುಂಬ ಖುಷಿ ಆಯ್ತಂತೆ ಅದರ ಎಕ್ಸ್ಪೀರಿಯನ್ಸ್. ಹೋಗಿ ಬಂದಿದ್ದಾದಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಮಾಲೆಗೆ, ಅಂದರೆ ನಾನು ಇದು ಹಳೆ ವಿಡಿಯೋನಲ್ಲಿ ಹೇಳಿದ್ದೆ ಯಾವ ರೀತಿ ಅವರು ಈ ರೀತಿನ ಕಟ್ತಾರೆ, ಅಂದರೆ ಗಂಟನ್ನ ಕಟ್ತಾರೆ, ಅದೇನು ಹೇಳ್ತಾರಲ್ಲ ಇರುಮುಡಿಯನ್ನು ಯಾವ ರೀತಿಯಲ್ಲಿ ಕಟ್ತಾರೆ, 2 ಭಾಗಗಳನ್ನು ಮಾಡಿ ಕಟ್ಟೋ ಅಂಥದ್ರ ಬಗ್ಗೆ ನಾನು ಮೊದಲೇ ಒಂದು ವಿಡಿಯೋನಲ್ಲಿ ನಿಮಗೆ ಮಾಡಿ ತಿಳಿಸಿದ್ದೀನಿ. ಆ ವಿಡಿಯೋನ ನೀವು ಅಂದರೆ ಬೇಕಾಗಿರೋಂಥ ಏನಾದರೂ ವಿಷಯಗಳು ಬೇಕಾಗಿತ್ತು, ಡೌಟ್ಸ್ ಇತ್ತು ಅಂದರೆ ಅದನ್ನ ನೀವು ಹೋಗಿ ನೋಡಿ, ನಿಮಗೆ ಬಹುಶಃ ಅರ್ಥ ಆಗಬಹುದು. ಸೊ ನೋಡ್ಬೋದು ಈ ರೀತಿ ಇರುಮುಡಿನ ಕಟ್ತಾರೆ. ಇದ್ರ ಜೊತೆಗೆ ನಾವು ತುಪ್ಪದ ಕಾಯಿಗಳನ್ನು ಅವರಿಗೆ ನಮ್ಮ ಕೋರಿಕೆಗಳನ್ನು ಕೊಟ್ಟು ನಮ್ಮ ಯಾವುದೇ ರೀತಿ ಕೋರಿಕೆಗಳನ್ನು ಕಾಯಿನಲ್ಲಿ ತುಪ್ಪ ಹಾಕುವ ಮುಖಾಂತರ ಭಗವಂತನಲ್ಲಿ ಕೇಳಿ ಅದನ್ನು ಅಂದರೆ ಅಯ್ಯಪ್ಪ ಸ್ವಾಮಿಗೆ ಇವರ ಮುಖಾಂತರ ಕಳಿಸಿ ಕೊಡುತ್ತೀವಿ. ಸೊ ಈ ರೀತಿಯಲ್ಲಿ ಇತ್ತು, ನೋಡ್ಬೋದು ನೀವು. ಅದಕ್ಕೆ ಅಂದರೆ ಅಯ್ಯಪ್ಪನ ಮಾಲಾಧಾರಿಗಳಿಗೆ ಅದರದೇ ಆದಂಥ ಕೆಲವೊಂದು ಕ್ರಮಬದ್ಧತೆಗಳಿರುತ್ತೆ. ಅಂದರೆ ಈ ರೀತಿಯಲ್ಲೇ ಪೂಜೆ ಮಾಡಬೇಕು, ಹೀಗೆ ಇರಬೇಕು, ಈ ರೀತಿಯಲ್ಲೇ ಎಲ್ಲದನ್ನು ನಡಿಬೇಕು ಅನ್ನೋದ್ರ ಅದರದೇ ಆದಂಥ ಕ್ರಮಬದ್ಧತೆಗಳಿರುತ್ತೆ. ಸೊ ಅದನ್ನು ಫಾಲೋ ಮಾಡೋದ್ರಿಂದ ಅಂದರೆ ಅದರದೇ ಆದಂಥ ಮಹತ್ವಗಳನ್ನ ಪಡ್ಕೊಳ್ಳುತ್ತೆ, ಅಯ್ಯಪ್ಪನಿಗೆ ಸಲ್ಲುತ್ತೆ. ಅಂದರೆ ನೀವುಗಳು ಅಂದರೆ ಅಯ್ಯಪ್ಪ ಮಾಲಾಧಾರಿಗಳು ಎಷ್ಟು ನಿಯತ್ತಿನಿಂದ ಹಾಗೂ ಎಷ್ಟು ಕಟ್ಟುನಿಟ್ಟುಗಳಿಂದ ಈ ವ್ರತನ ಮಾಡ್ತಾರೆ, ಅವರ ಜೀವನದಲ್ಲಿ ಅದೇ ರೀತಿಯಲ್ಲಿ ಭಗವಂತನೂ ಸಹ ಆಶೀರ್ವಾದ ಆದಷ್ಟು ಬೇಗ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ವಿನು ಈ ವರ್ಷ ನಿಜವಾಗ್ಲೂ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಈ ಯಾತ್ರೆನ. ಕೆಲವೊಂದು ಸಿಚುವೇಶನ್ಸ್ ಆ ರೀತಿಯಲ್ಲಿ ಇತ್ತು. ಬಟ್ ಆದ್ರೂ ವಿನು ಇಲ್ಲ, ಹೆಂಗೋ ಯಾವುದೋ ಒಂದು ಮುಖಾಂತರ ಒಂದು ರೀತಿಯಲ್ಲಿ ಹೋಗಲೇಬೇಕು ಅನ್ನೋ ಸಂದರ್ಭ ಬಂತು. ಸೊ ತುಂಬ ಖುಷಿಯಾಗಿ ಅವರು ಹೊರಟರು ಅಂತಲೇ ಹೇಳ್ಬೋದು. ನನ್ನ ಮಗನ ನೋಡ್ಬೋದು ನೀವು, ಅವನು ಈ ರೀತಿಯಲ್ಲಿ ಅದೇನು ಹೇಳ್ತಾರಲ್ಲ ಅವ್ರು ಹಾಡ್ತಾರಂತಹ ಅಯ್ಯಪ್ಪನ ಕೂಗಿಗೆ ಅವನು ಸಹ ತಾಳ ಆಗ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಈ ರೀತಿ ಇರುಮುಡಿನ ಕಟ್ಕೊಂಡು ಇವರು ಗುರುಸ್ವಾಮಿಗಳು, ಅಂದರೆ 18 ವರ್ಷಗಳಿಂದ ಮಾಲೆನ ಧರಿಸಿ ಪ್ರತಿ ವರ್ಷ ಅಯ್ಯಪ್ಪನ ಸನ್ನಿಧಿಗೆ ಹೋಗಿ ಬರ್ತಾರೆ. ಸೊ ಆ ವ್ಯಕ್ತಿಗಳು ಗುರುಸ್ವಾಮಿಗಳು ಅಂತ ಕರೀತಾರೆ. ಆ ಗುರುಸ್ವಾಮಿ ಅಂಡರ್ ಅಂದರೆ ಅವರ ಕೆಳಭಾಗದಲ್ಲಿ ಇರುವಂಥ ಇವರೆಲ್ಲ ಶಿಷ್ಯರ ರೀತಿಯಲ್ಲಿ ಅವರು ಕರ್ಕೊಂಡೋಗಿ ಅಯ್ಯಪ್ಪನಿಗೆ ಇಲ್ಲಿ ಪೂಜೆ ಮಾಡಿದಾಗ ಅವ್ರು ದೇವ್ರ ಹತ್ರ ಕೇಳ್ಕೊತಾರಂತೆ, ನಾನು ಇಷ್ಟು ಜನ ಕರ್ಕೊಂಬರ್ತೀನಿ ತಂದೆ, ನಮ್ಮ ಯಾತ್ರೆ ತುಂಬ ಚೆನ್ನಾಗಿರಲಿ ಅಂತ ನೋಡ್ಕೊಂತ ಕಟ್ಟುನಿಟ್ಟಿನಿಂದ ಅವರು ಪೂಜೆ ಮಾಡ್ತಾರಂತೆ. ಸೊ ಹಾಗಾಗಿ ಗುರುಸ್ವಾಮಿಗಳಿಗೆ ತುಂಬ ಮಹತ್ವ ಮತ್ತು ಅವರ ಮಾತುಗಳನ್ನು ತುಂಬ ನಿಷ್ಠೆಯಿಂದ ಅವರ ಜೊತೆಲೆ ಸಹಪಾಠಿಗಳು ಅಂದರೆ ಜೊತೆಲೆ ಹೋಗುವಂಥ ಇವರೆಲ್ಲರೂ ಕೇಳಬೇಕಾಗತ್ತೆ. ಗುರುಸ್ವಾಮಿಗಳು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ನಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಒಂದು 20-25 ಜನ ಅಂತ ಅಂದ್ಕೊಳ್ತೀನಿ. ಕೆಲವರು ಸಿವಿಲ್ ಡ್ರೆಸ್ಗಳಲ್ಲೇ ಹೋಗಿದ್ರು. ಸಿವಿಲ್ ಡ್ರೆಸ್ ಅಂತಂದರೆ ಮಾಲೆನೇ ಧರಿಸಿರಲಿಲ್ಲ, ಬಟ್ ಜೊತೆಯಲ್ಲೇ ಹೋದರು. ಇಷ್ಟು ಜನ ಹೋಗಿದ್ರು, ಒಂದು 20 ಮೆಂಬರ್ಸ್ ಮೇಲೆ ಇದ್ದಾರೆ.
ಸೊ ನೀವು ನೋಡ್ಬೋದು ಕನ್ಯಾಸ್ವಾಮಿಗಳನ್ನ ಸಹ ನೋಡ್ಬೋದು. ತುಂಬ ಮುದ್ದಾದ ಹುಡುಗ ಒಂದಿತ್ತು, ಆ ಕನ್ಯಾಸ್ವಾಮಿಗಳು ಅಂತ ಕರೀತಾರೆ. ಅವರನ್ನ ಡೈರೆಕ್ಟಾಗಿ ಅಯ್ಯಪ್ಪನಿಗೆ ಹೋಲಿಸ್ತಾರೆ, ಅಯ್ಯಪ್ಪನರೇ ಅಂತಲೇ ಹೇಳ್ತಾರೆ. ಬಟ್ ಇದು ಈಗ ನೀವು ನೋಡ್ಬೋದು ಹೋಗುವಂತಹ ಸ್ವಾಮಿಗಳಿಗೆ ನಾವು ಏನಾದರೂ ನಮ್ಮ ಕೈಲಾದಂಥದ್ದನ್ನ ಕೊಟ್ಟು ಅವರ ಆಶೀರ್ವಾದ ತಗೊಳ್ಳೋವಂಥದ್ದು ಬಹಳ ಒಳ್ಳೆಯ ಕೆಲಸ ಅಂತ ಹೇಳ್ತಾರೆ. ಸೊ ಇವೆಲ್ಲ ಈಗ ನೆಕ್ಸ್ಟ್ ಬರುವಂಥ ವಿಡಿಯೋಸ್ ಎಲ್ಲ ವಿನು ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋಗುವಂತಹ ಜಾಗಗಳನ್ನ ವಿಡಿಯೋ ಮಾಡಿ ನನಗೆ ಕಳಿಸಿರುವಂಥದ್ದು. ಬಟ್ ನಿಮ್ಗೆಲ್ಲರಿಗೂ ಗೊತ್ತು ಕೇರಳ ತುಂಬ ಗ್ರೀನರಿ ಅಂದರೆ ತುಂಬಾ ಹಸಿರನ್ನು ತುಂಬಿರೋಂತಹ ಜಾಗ. ಸೊ ಇಲ್ಲಿ ಒಂದು ದೇವಸ್ಥಾನಗಳನ್ನು ಅಂದರೆ ಅಯ್ಯಪ್ಪನವರು ಬೆಳೆದಿರುವಂತಹ ಜಾಗ ಆಗಿರ್ಬೋದು. ಈ ಜಾಗ ಎಕ್ಸ್ಪೆಷಲಿ ಪಾಂಡವರು ಅಲ್ಲಿ ಇದ್ದಂತಹ ಜಾಗ ಅಂತೆ. ಪಾಂಡವರು ಸ್ವಲ್ಪ ದಿನ ಇಲ್ಲಿ ಇದ್ರಂತೆ. ಸೊ ಕ್ರೌಡು ತುಂಬ ಇತ್ತಂತೆ. ನೀವು ನೋಡ್ಬೋದು ವಿನುವಿಂದ ಎಷ್ಟು ಜನ ಇರ್ತಾರೆ. ಇದು ಇರುಮುಡಿ ಹೊರೋದಕ್ಕಿಂತ ಮುಂಚೆ ತಗೊಂಡಿರುವಂತಹ ವಿಡಿಯೋ. ತುಂಬ ಜನ ಇದ್ದರು. ಇದನ್ನ ಇನ್ನೂ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕಾದಂತಹ ಜಾಗ ಇದು. ಸೊ ಎಲ್ಲರೂ ರೆಡಿಯಾಗಿದ್ರು, ಬಹಳ ಜನ ಇದ್ರಂತೆ. ವಿನು ಅದನ್ನೇ ಹೇಳ್ತಾ ಇದ್ರು, ಈ ಬಾರಿ ಅಂತೂ ತುಂಬ ಜನ ಇದ್ದರು, ತುಂಬ ಜನ ಭಕ್ತಾದಿಗಳು. ನೀವು ನೋಡ್ಬೋದು ಯಾವ ರೀತಿ ಕ್ಯೂನಲ್ಲಿ ಒಂದು ಅಂದರೆ ನಮ್ಮನೆಯವರೇ ಒಂದು ಮೂರು ತಾಸು ವೆಯ್ಟ್ ಮಾಡಿದ್ದಾರೆ ದರ್ಶನ ಪಡೆಯೋದಕ್ಕೆ. ತಲೆಯ ಮೇಲೆ ಆ ಇರುಮುಡಿನ ಒತ್ತು ಭಗವಂತನ ದರ್ಶನ ಮುಗಿಯೋವರೆಗೂ ಅದನ್ನು ಇಳಿಸಬಾರ್ದು, ಆ ರೀತಿಯಲ್ಲಿ ದರ್ಶನ ಮಾಡಬೇಕು. ಸೊ ಈ ರೀತಿ ಇರುತ್ತೆ ಅಲ್ಲಿರೋಂತಹ ದೇವಸ್ಥಾನದ ಮುಂಭಾಗ. ಸೊ ಎಷ್ಟು ಚೆನ್ನಾಗಿದೆ. ನಮಗಂತೂ ಅದು ನೋಡುವಂತಹ ಭಾಗ್ಯ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ, ಬಟ್ ಹೋಗೋವಂಥವ್ರಿಗಾದರೂ ಖುಷಿ ಆಗಲಿ. ಇದು ನೀವು ನೋಡ್ಬೋದು ಎಲ್ಲ ದರ್ಶನ ಆದಮೇಲೆ ಹೋಗಿರೋಂತಹ ತುಪ್ಪದ ಕಾಯಿಗಳನ್ನು ಒಡೆದು ಆ ತುಪ್ಪನೆಲ್ಲ ಒಂದು ಕಡೆ ಸಂಗ್ರಹ ಮಾಡ್ತಾರೆ. ಆ ತುಪ್ಪ ಗಟ್ಟಿಯಾಗಿದ್ದರೆ ನಿಮ್ಮ ನಿಯತ್ತು ಅಂದರೆ ನಿಷ್ಠೆ ಚೆನ್ನಾಗಿ ಅಂದರೆ ತುಂಬ ಇದಾಗಿದೆ, ನಿಮ್ಮ ಏನು ಹೇಳ್ತಾರೆ ತುಂಬಾ ಭಕ್ತಿಯಿಂದ ಹಾಕಿದ್ದೀರಾ ಅಂತ ಹೇಳ್ತಾರಂತೆ. ಇದು ನನ್ನ ಕಾಯಿ, ನಾನು ಕೊಟ್ಟಿರೋಂತಹ, ನಾನು ತುಪ್ಪದ ಕಾಯಿ ಕೊಟ್ಟಿದ್ನಲ್ಲ. ಹಾಗೆ ಈ ಯಾತ್ರೆ ಮಾಡಬೇಕಾದ್ರೆ ನಾರ್ಮಲ್ ಆಗಿ ನಾವು ಯಾವ ಥರ ಜೀವನ ನಡೆಸ್ತಾ ಇರ್ತೀವೋ ಅದನ್ನೆಲ್ಲ ಬಿಟ್ಟು ತುಂಬ ಸಿಂಪಲ್ ಆಗಿರಬೇಕಾಗತ್ತೆ. ಸೊ ವಿನು ಹೇಳ್ತಾ ಇದ್ರು, ನಾವು ಜೀವನ ಎಷ್ಟು ಸಿಂಪಲ್ ಆಗಿದೆ, ಅರೆ ನಾವು ತುಂಬ ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಅಯ್ಯಪ್ಪನ ಮಾಲೆ ಧರಿಸಿದ ಮೇಲೆ ಮಾಡುವಂತಹ ಜೀವನ ತುಂಬಾ ಸರಳವಾಗಿರುತ್ತೆ. ಸೊ ಅದು ಮಾಲಾ ಧರಿಸಿದ ಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಜೀವನ ಭಾಳ ಸಿಂಪಲ್ ಆಗಿದೆ, ನಾವು ಮನುಷ್ಯರು ತುಂಬ ಸಿಂಪಲ್ ಆಗಿ ಪ್ರಕೃತಿ ಜೊತೆ ಬದುಕ್ಬೋದು. ಬಟ್ ಆದರೆ ನಾವು ಮನೆ ಬೇಕು, ಸೈಟ್ ಬೇಕು, ಅದು ಇದು ಅಂತ ಅಂದ್ಬಿಟ್ಟು ತುಂಬ ಆಸೆಗಳನ್ನು ಒತ್ತಿ ಜೀವನನ ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಂತ ವಿನೋ ಹೇಳ್ತಾ ಇದ್ರು. ಸೊ ನನಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಹೌದಲ್ವಾ, ನಮಗೆ ಬೇಕಾಗಿರೋದು ಮಲ್ಗೋಕೊಂದು ಸ್ವಲ್ಪ ಜಾಗ, ತಿನ್ನೋದಕ್ಕೆ ಊಟ ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.